ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಚಂದ್ರಶೇಖರ್ ಅವರ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ರಾಷ್ಟ್ರಭಕ್ತರ ಬಳಗ ಹೋರಾಟ ಮಾಡಿತ್ತು. ಇದೀಗ ಮುಖ್ಯಮಂತ್ರಿ ಕಚೇರಿಯಿಂದ ಪೋಸ್ಟ್ ಬಂದಿದ್ದು 25 ಲಕ್ಷ ಪರಿಹಾರ ನೀಡಲು ಬಾಂಡ್ ಪೇಪರ್ ತನ್ನಿ ಅಂತ ಹೇಳಿದ್ದಾರೆ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದರು. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ನೌಕರಿ ಕೊಡುವ ಪ್ರಯತ್ನ ಮಾಡುವುದಾಗಿ ನಿಗಮದ ಎಂಡಿ ತಿಳಿಸಿದ್ದಾರೆ ಎಂದು ಈಶ್ವರಪ್ಪ ತಿಳಿಸಿದ್ದಾರೆ. ಚಂದ್ರಶೇಖರ್ ಕುಟುಂಬ ಸದಸ್ಯರು ಬೆಂಗಳೂರಿಗೆ ಹೋಗಿ ಹಣ ಪಡೆಯಲಿದ್ದಾರೆ ಎಂದು ಅವರು ತಿಳಿಸಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಚಂದ್ರಶೇಖರನ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಅವರಿಗೆ ತಕ್ಷಣ 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ಅವರ ಶ್ರೀಮತಿ ಕವಿತಾರವರಿಗೆ ನೌಕರಿ ಕೊಡಬೇಕು ಅನ್ನೋಂಥ ಅಂಶವನ್ನು ನಾವು ಅನೇಕ ದಿನದ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಿದ್ವಿ. ನಿನ್ನೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಸವಿತಾ ಅವರ ಮನೆಗೆ ಫೋನ್ ಬಂದಿದೆ. ನೀವು ಕವಿತಾ ನಿಮಗೆ ಅದರ ಬಾಂಡ್ ಪೇಪರ್ನ ನೀವು ತೊಗೊಂಬನ್ನಿ, 25 ಲಕ್ಷ ರೂಪಾಯಿ ನಿಮಗೆ ಕಳಿಸ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಅವ್ರ ನೌಕರಿನೂ ಕೂಡ ಕೊಡ್ತೀವಿ ಅನ್ನೋಂಥ ಅಂಶವನ್ನು ಕೂಡ ಅವ್ರ MD ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಖಂಡಿತ ನೌಕರಿ ಕೂಡ ಕೊಡ್ತೀವಿ ಅಂತ. ಮತ್ತು ಅಟ್ರಾಸಿಟಿ ಕೇಸನ್ನು ಹಾಕಿ ಅದ್ರ ಮುಖಾಂತರ ಜಿಲ್ಲಾಧಿಕಾರಿಗಳನ್ನೇ 8.5 ಲಕ್ಷ ರೂಪಾಯಿ ಹಣ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅನ್ನೋಂಥ ಅಂಶವನ್ನು ಕೂಡ ನಿನ್ನೆ ಮಾನ್ಯ MD ಅವರು ನನಗೆ ಫೋನ್ ಮಾಡಿ ತಿಳಿಸಿದ್ದಾರೆ. ಅವ್ರ ಮನೆಗೂ CM ಆಫೀಸಿಂದನೂ ಕೂಡ ಫೋನ್ ಬಂದಿದೆ. ಇದು ಬಹಳ ದಿನದಿಂದನೂ ಪೆಂಡಿಂಗ್ ಇತ್ತು. ಅವ್ರ ಮನೆಗೆ ಬಂದು ಆಗಲೇ ಅಧಿಕಾರಿಗಳು ಹೇಳಿಬಿಟ್ಟು ಹೋಗಿದ್ರು, ನಿಮ್ಗೆ ಯಾವ ನೌಕರಿನೂ ಕೊಡೋದಿಲ್ಲ, ಏನು ಪರಿಹಾರ ಸಿಗುತ್ತೆ ಅನುಮಾನ ನಮಗೆ ಅಂತ. ಅದು 25 ಲಕ್ಷ ರೂಪಾಯಿ ಬಗ್ಗೆ ಕೇಳಿದ ನಂತರ ಈಗ ನಿನ್ನೆ ಬಾಂಡ್ ಪೇಪರನ್ನು ತೊಗೊಂಬನ್ನಿ ಅಂತ ಹೇಳಿದ್ದಾರೆ. ಅವರು ಬೆಂಗಳೂರಿಗೆ ಹೋಗಿ ಅದನ್ನು 25 ಲಕ್ಷ ರೂಪಾಯಿ ಚೆಕ್ಕನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಬರಲಿದ್ದಾರೆ. ಕುಲಾಂತರಿ ತರಬೇಕು ಎನ್ನುವುದು ಬಂಡವಾಳ ಶಾಹಿಗಳ